ಜನಪರ ನ್ಯಾಯಪರ. ಶ್ರವಣಬೆಳಗೊಳ ದಮ್ಮನಿಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಕಳ್ಳತನ, ಪಿಡಿಒ ಅಧಿಕಾರಿಯ ನಿರ್ಲಕ್ಷ್ಯ. ದಿನಾಂಕ 21/11/2024 ಗುರುವಾರ ಬೆಳಗ್ಗೆ 7:30ಕ್ಕೆ ಸಮಯದಲ್ಲಿ ಅಮಾನತಿನಲ್ಲಿ ಇದ್ದ ಜಯರಾಮ್ ಎಂಬುವರ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಬೀಗ ತೆರೆದು ಒಳಗೆ ಹೋಗಿ ಬೀರುವಲ್ಲಿದ್ದ ಕೆಲವು ದಾಖಲಾತಿಗಳನ್ನು ಕರೆಯುವಾಗ ನಮ್ಮ ತುಮಕೂರು ಫಸ್ಟ್ ಪ್ರೈಮ್ ನ್ಯೂಸ್ ವರದಿಗಾರರಾದ ಕುಮಾರ್ ದಮ್ಮನಿಂಗಲ ಸಂಪೂರ್ಣ ಚಿತ್ರಣವನ್ನು ಮಾಡಿರುತ್ತಾರೆ. ಹಾಗೂ ಕಳ್ಳತನ ಮಾಡುತ್ತಿದ್ದ ವ್ಯಕ್ತಿಯನ್ನೇ ಸ್ಥಳದಲ್ಲೇ ಕೂಡಿ ಹಾಕಿ ಸ್ಥಳಕ್ಕೆ ಪೊಲೀಸ್ನವರನ್ನು ಕರೆಸಿ ಊರಿನ ಮುಖ್ಯಸ್ಥರನ್ನು ಹಾಗೂ ಸಾರ್ವಜನಿಕರು ಸೇರಿ ಜಯರಾಮ ಮಾಡುತ್ತಿದ್ದ ಕಳ್ಳತನ ಮಾಡುವಾಗ ಜಯರಾಮ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡು ತದನಂತರ ಪಿಡಿಒ ಅಧಿಕಾರಿಯನ್ನು ಸ್ಥಳಕ್ಕೆ ಕರೆಸಿ ಈ ಹಿಂದೆ ಕೂಡ ಜಯರಾಮ ಇದೇ ರೀತಿ ದಾಖಲಾತಿಗಳ ನಾಶ ಮಾಡುವುದರ ಮುಖಾಂತರ ಸಿಕ್ಕಿ ಹಾಕಿಕೊಂಡು ಹಾಗೂ ಖಾತೆ ತಿದ್ದುಪಡಿ ಮಾಡಿ ಸಿಕ್ಕಿ ಹಾಕಿಕೊಂಡು ಜಯರಾಮ ಎಂಬುವನು ಅಮಾನತಿನಲ್ಲಿರುತ್ತಾನೆ. ಹೀಗಿದ್ದರೂ ಕೂಡ ಗ್ರಾಮ ಪಂಚಾಯಿತಿಯನ್ನೇ ತನ್ನ ಅತ್ತೆ ಮನೆಯಂತೆ ಬಳಸಿಕೊಂಡು ಮನ ಬಂದಂತೆ ಮನಸೋ ಇಚ್ಛೆ ರಾತ್ರಿ ವೇಳೆಯಲ್ಲಿ ಹಾಗೂ ಬೆಳಗಿನ ಜಾವದಲ್ಲಿ ಒಳಗೆ ಹೋಗಿ ಬೇಕಾಗುವ ದಾಖಲಾತಿಗಳನ್ನು ತೆಗೆದುಕೊಳ್ಳುವುದು, ದಾಖಲಾತಿಗಳನ್ನು ನಾಶ ಮಾಡಿಕೊಂಡು ಬಂದಿರುತ್ತಾನೆ. ಇಷ್ಟೆಲ್ಲ ಆದರೂ ಕೂಡ ಪಿಡಿಒ ಅಧಿಕಾರಿ ಸುದೀರ್ಘ ನಿದ್ದೆಯಲ್ಲಿದ್ದು ಯಾವುದೇ ರೀತಿ ಪಂಚಾಯಿತಿಯ ಕಡೆ ಹಾಗೂ ದಾಖಲಾತಿಯ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿರುತ್ತಾರೆ. ಈ ವಿಚಾರವಾಗಿ ಪಿಡಿಒ ಮಂಜೇಗೌಡರ ಮಾತನಾಡಿ, ಈತ ತೆಗೆದುಕೊಂಡು ಕಳೆದು ಹೋಗಿರುವ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಇನ್ನು ಹೆಚ್ಚಿನ ತನಿಖೆ ಜಯರಾಮ್ ಅವರ ಮೇಲೆ ಕ್ರಮ ಕೈಗೊಳ್ಳುವುದು ಎಂದು ಹೇಳಿದ್ದಾರೆ. ಹಾಗೂ ಅಲ್ಲಿನ ಅಧ್ಯಕ್ಷರಾಗಿ ಬಲರಾಮ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಮಗೂ ಕೂಡ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಈ ದುರ್ಘಟನೆ ನಡೆದಿದೆ ಎಂದು ಹೇಳಿದರು. ಇನ್ನು ಬೇರೆ ಮಾತಾಡೋಣ. ಹಾಗೂ ಮಾಜಿ ಪಂಚಾಯಿತಿಯ ಉಪಾಧ್ಯಕ್ಷರು ರಾಮೇಗೌಡರು ಮಾತನಾಡಿ, ಈ ಹಿಂದೆಯೂ ಕೂಡ ಜಯರಾಮ್ ಹಲವಾರು ದಾಖಲಾತಿಗಳ ನಾಶ ಮಾಡುವುದರ ಮುಖಾಂತರ ಸಿಕ್ಕಿ ಹಾಕಿಕೊಂಡಿದ್ದರೂ ಕೂಡ ಈತ ಮತ್ತೊಮ್ಮೆ ಅದೇ ರೀತಿ ತಪ್ಪು ಮಾಡಿರುತ್ತಾನೆ. ಈತನ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಹಾಗೂ ಮಾಜಿ ಉಪಾಧ್ಯಕ್ಷರು ರಾಮೇಗೌಡರು ಹಾಗೂ ಸ್ಥಳೀಯರು ಮನವಿ ಮಾಡಿಕೊಳ್ಳುತ್ತಾರೆ. ವರದಿ ಕುಮಾರ್. ಮಾಡ್ರು ಮಾಡಿದ್ದಾರೆ ಸರ್, ಇವನಿಂದ ಒಂದು ಮಾಡ್ರು ಆಗೈತೆ. ಇವನಿಂದ ಒಂದು ಮಾಡ್ರು ಆಗೋದಕ್ಕಿಂತ ಇಷ್ಟೊಂದೆಲ್ಲ ಜನ ನಾವು ತಲೆ ಕೆಡಿಸ್ಕೊಂಡಿರೋದು ಇವತ್ತಿನಿಂದ ಮಾಡ್ರು ಆಗಿರೋದ್ರಿಂದ ತಾನೆ. ಪಂಚಾಯತಿಯ ಪಿಡಿಒ ಈ ದಿವಸ ದಿನಾಂಕ 21ರಲ್ಲಿ ಬೆಳಗ್ಗೆ ನಮಗೆ 7:15 ಫೋನ್ ಬಂತು. ನಿಮ್ಮ ಆಫೀಸಲ್ಲಿ ನಿಮ್ಮ ಬಿಲ್ ಕಲೆಕ್ಟ್ರು ಎಲ್ಲ ಯಾವುದೋ ರಿಕಾರ್ಡ್ ತಗೋತಾನೆ. ರಿಕಾರ್ಡ್ ತಗೊಂಡು ಇದು ಮಾಡ್ತಾರೆ. ನಾವು ಅವರೆಲ್ಲರ ರಿಕಾರ್ಡ್ಗಳನ್ನು ನಾವು ವಿಡಿಯೋ ಮಾಡಿ ಎಲ್ಲ ಇದು ಮಾಡಿದ್ದೀವಿ ಅಂತ ಕುಮಾರೆಲ್ಲ ಹೇಳಿದರು. ಆಮೇಲೆ ಆಯಿತು ಅಂತ ಮತ್ತೆ ಸಬ್ ಇನ್ಸ್ಪೆಕ್ಟ್ರ್ ಕಡೆಯಿಂದಲೂ ಗೊತ್ತು. ಬನ್ನಿ ಇದಕ್ಕೆ ಆಫೀಸಿಗೆ ಇದಕ್ಕೆ ಸ್ಟೇಷನಿಗೆ ಅಂದರು. ಸ್ಟೇಷನಿಗೆ ಬಂದಿದ್ದೀವಿ. ಈಗ ಏನೋ ಒಂದು ರಿಕಾರ್ಡ್ ಏನು ತಗೊಂಡೇ ಅವರು ಸ್ವಲ್ಪ ಸೀಸ್ ಮಾಡ್ತಾ ಬಂದಿದ್ದಾರೆ. ಅವರೇ ನೋಡಿ ಕೂಲಂಕುಷವಾಗೆಲ್ಲ ಪರಿಶೀಲಿಸಿ ನಾವು ಈಗ ಅವನ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಾವು ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಮೇಲಧಿಕಾರಿಗೂ ಸಹ ವರದಿ ಸಲ್ಲಿಸ್ತೀವಿ. ಈಗ ಅವರು ತಗೊಂಡೋಗಿರೋ ಫೈಲ್ ಯಾವ ಅಂತ ನಿಮಗೆ ಗೊತ್ತಾ, ಗಮನದಲ್ಲಿ ಆಯ್ತಾ? ಅಲ್ಲಲ್ಲ, ಈಗ ನಾವು ನೋಡ್ಬೇಕು. ನಾವೀಗ ನೀವು ಈಗ ಹೋಗಿ ಆಯಿತು ಈಗ ತಂದಿರೋ ಫೈನಲ್ಲ ಇಲ್ಲ ನಿಮ್ಮ ಪಂಚಾಯತಿಲಿ ಇನ್ನು ಆ ಫೈಲ್ ಆಬೋ ಇಲ್ವೋ, ಇನ್ನು ಬೇರೆ ಕಳ್ತನ ಆಗಿದ್ರೆ? ಈಗ ನಾವೀಗ ಏನು ಮಾಡ್ತೀವಿ, ಇಲ್ಲಿ ಏನು ಎಲ್ಲ ಹೋಗಿ ತಂದಿದ್ದಾರೆ ಅವ್ಯಾವು ಅಂತ ಇನ್ನೂ ಅದು ಸಬ್ ಇನ್ಸ್ಪೆಕ್ಟ್ರು ಹೊಸದಲ್ಲೇ ಇದ್ದಾವೆ ಸರ್. ಸಬ್ ಇನ್ಸ್ಪೆಕ್ಟ್ರ್ ಹೊಸದಲ್ಲಿರೋ ಫೈಲ್ಸ್ ಓಕೆ, ನಾವು ಹೇಳ್ತಾ ಇರೋದು ಬೇರೆ ಫೈಲು ಹೋಗಿದ್ರೆ, ಇದಲ್ಲದೆ ಇನ್ನು ಬೇರೆ ಫೈಲು ಹೋಗಿದ್ರೆ ಏನು ಮಾಡ್ತೀರಿ? ಬೇರೆ ಫೈಲು ಹೋಗಿದ್ರೆ ಪರಿಶೀಲನೆ ಮಾಡಿ ಅದಕ್ಕೆ ನಾವು ಏನು ಕ್ರಮ ತಗೋತೀವಿ. ಒಂದು ಸಾರಿ ನೀವು ಒಂದು ಸಾರಿ ಚೆಕ್ ಮಾಡ್ಬೇಕು ತಾನೆ ನಿಮ್ಮ ಫೈಲ್ಗಳೆಲ್ಲ? ಆಯಿತು, ಚೆಕ್ ಮಾಡ್ಕೊಂಡಿದ್ದು. ಆಯ್ತು ಸರ್. ಪಂಚಾಯತಿ ಮೆಂಬರು ನಮಗೆ ಈ ವಿಷಯ ಪಂಚಾಯತಿ ಏನು ಹಿಡಿದ್ರು ಗೊತ್ತಿಲ್ಲ. ಯಾರು ನಮಗೆ ಹೊಲ್ತಾ ಇದ್ದಾಗ ಫೋನ್ ಮಾಡಿದ್ರು, ಮೆಸೇಜ್ ಕೊಟ್ಟರು. ಏನಂತ ಕೊಟ್ಟರು ಸರ್? ಸರ್ ಇದೇನು ಪಂಚಾಯತಿಲಿ ಏನೋ ಫೈಲ್ ಕದ್ದಿದ್ದಾರೆ, ಬಿಲ್ ಕಲೆಕ್ಟ್ರು ಅಮಾನತಾಗಿರೋರು ಅಂತ. ಅದಕ್ಕೆ ನಾನು ಊರೊಳಗೆ ಬಂದಾಗ ಇಲ್ಲ ಸ್ಟೇಷನ್ಗೆ ಹೋದ್ರು ಅಂತ ನಾವು ಸ್ಟೇಷನ್ ಹತ್ರ ಬಂದು ಸಬ್ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ ಕೊಡಿ ಅಂತ ಪಿಡಿಒ ಹೇಳಿದ್ರು. ಕಂಪ್ಲೇಂಟ್ ಕೊಟ್ಟರೆ ಅವರೇ ಪಿಡಿಒ ಕೊಡ್ತಾ ಇದ್ದಾರೆ. ಸರಿ. ಈಗ ನೀವು ನಿಮ್ಮ ಗಮನಕ್ಕೆ ಬಂದದ್ದು ಎಷ್ಟೊತ್ತಿಗೆ ಸರ್? ನಮಗೆ ಗಮನಕ್ಕೆ ಬಂದದ್ದು 8:15ಗೆ. ಈಗ ಏನೀಗ ಕಳ್ತನ ಮಾಡವ್ರೆ, ಫೈಲ್ ಕದ್ದವ್ರೆ ಅಂತಾರೆ ಅವರು. ನಿಮ್ಮ ಪಂಚಾಯತಿಲಿ ಏನಾಗಿದ್ರು? ಯಾರು ಬಿಲ್ ಕಲೆಕ್ಟರ್ ಆಗಿದ್ರು. ಇವಾಗ ಈಗ ಅಮಾನತ್ ಮಾಡಿದ್ರು. ಹೌದಾ? ಇನ್ನು ಅವರು ಏನು ಅಮಾನತಾಗಿರೋರು ಏನು ಅವ್ರ ಕೆಲಸ ಇನ್ನು ಆಗಿರಲಿಲ್ಲ, ಆದರೂ ಒಳಗೆ ಬಂದು ತಗೊಂಡೋಗಿದ್ದು ಗಮನಕ್ಕೆ ಬಂದೈತೆ? ನಮ್ಮ ಗಮನಕ್ಕೆ ಬಂದೈತೆ. ಸರಿ, ನಾವು ಕಣ್ಣಿಂದ ನೋಡಿಲ್ಲ. ಆಯಿತು ಸರ್. ಸರ್ ಅದೇ ಇವಾಗ ಪಂಚಾಯತಿಲಿ ಈಗ ಬಿಲ್ ಕಲೆಕ್ಟ್ರು, ಮಾಜಿ ಬಿಲ್ ಕಲೆಕ್ಟ್ರು ಅಂದರೆ ಸಸ್ಪೆಂಡ್ ಆಗಿದ್ದಂಥ ಬಿಲ್ ಕಲೆಕ್ಟ್ರು ಫೈಲ್ ಹೊತ್ಕೊಂಡೋಗಿದ್ದು ನಿಮ್ಮ ಗಮನಕ್ಕೆ ಯಾರು ಹೇಳಿದ್ದು, ಯಾವಾಗ ನಡೀತು? ಸರ್, ನಾನು ಬೆಳಿಗ್ಗೆ ಎದ್ದು ಕುಮಾರ್ ಅವರು 7 ಗಂಟೆಯಲ್ಲಿ ನನಗೆ ಫೋನ್ ಮಾಡಿದರು. ಹಿಂಗೆ ಪಂಚಾಯತಿಲಿ ಕಳ್ತನ ಆಗಿದೆ ಬನ್ನಿ ಅಂತ ಫೋನ್ ಮಾಡಿದರು. ನಾನು ಆಗ ಬಂದೆ. ಅಷ್ಟೊತ್ತಿಗೆ ಅಲ್ಲೇ
ಪೊಲೀಸ್ನವರು ಕರ್ಕೊಂಡು ಅವ್ರನ್ನ ಪಾರ್ಟಿಗೆ ಕರ್ಕೊಂಡು ಬಂದಿದ್ರು ಸ್ಟೇಷನ್ಗೆ ಬಂದಿದ್ವಿ, ಕಂಪ್ಲೇಂಟ್ ಮಾಡಿದ್ವಿ. ಏನಂತ ಕಂಪ್ಲೇಂಟ್ ಮಾಡಿದಿರಿ ಸರ್? ಸರ್ ಫೈಲ್ಗಳೆಲ್ಲ ತಂದವ್ರೆ ಅಂತ ಸಬ್ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು. ಈಗ ಫೈಲು ಯಾವ ಏನು ಅಂತ ಗೊತ್ತಾಯ್ತಾ? ಫೈಲ್ಗಳೆಲ್ಲ ತಂದವ್ರೆ ಪಂಚಾಯತ್. ಅವ್ರಿಗೆ ಬರೀ ಜಯರಾಮಿಗೆ ಸಂಬಂಧಪಟ್ಟ ಫೈಲೋ ಇಲ್ಲ ಬೇರೆ ಅವರ ತಂದವ್ರ? ಬೇರೆ ಅಂತ ಗೊತ್ತೇವೆ, ಫೈಲ್ಗಳೆಲ್ಲ ತಂದವ್ರೆ. ಎಷ್ಟು ಫೈಲು ಸರ್? ಒಂದು 7-8 ಫೈಲ್ ಇದ್ದು ತಂದವ್ರೆ. ತಂದು ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ ಸಬ್ ಇನ್ಸ್ಪೆಕ್ಟ್ರ್ ಹೇಳವ್ರೆ. ಸರ್ ನಮಸ್ಕಾರ ಸರ್, ಇವರು ದಮ್ನಿಂಗ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಲರಾಮ್ ಅಂತೇಳಿ.